ಎಲ್ಲರಿಗೂ ನಮಸ್ಕಾರ. ಡೆಸ್ಟಿನಿ ನಂಬರ್ ಮೇಲೆ 2025 ಡೆಸ್ಟಿನಿ ನಂಬರ್ ಮೇಲೆ ಕಾರ್ಡ್ ರೀಡಿಂಗ್ ಮಾಡೋಣ ಅಂತ. ಅದು ಯಾವ ಥರ ಡೆಸ್ಟಿನಿ ನಂಬರ್ ಅಂದರೆ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ತೀನಿ ನಾನು. ಕಾಣಿಸ್ತಾ ಇದೆಯಾ? ಓಕೆ, ನೋಡಿ 18/8/1998 ಎಲ್ಲದನ್ನು ಇಲ್ಲಿ ಒಂದೊಂದನ್ನೇ 1+8 ಆ ಥರ 1+8 ಮತ್ತು 8 +1 +9 +9 +8 ಈ ಥರ ಮಾಡಿಕೊಂಡು ಅದನ್ನೆಲ್ಲನೂ ಕುಡ್ಕೋಬೇಕು. ಅದಾದ್ರೂ 44 ಬರುತ್ತೆ. 44ನ ನಾವು ಸಿಂಗಲ್ ಡಿಜಿಟಲ್ಗೆ ಬರಬೇಕು. 4 + 4 8 ಡೆಸ್ಟಿನಿ ನಂಬರ್ ಅಂತ ಬರುತ್ತೆ. ಆ ಥರ ನಿಮ್ಮದು ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ನಿಮ್ಮ ಡೆಸ್ಟಿನಿ ನಂಬರ್ ಯಾವುದು ಅಂತ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ರಿಪ್ಲೈ ಕೊಡ್ತೀನಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಓಕೆನಾ? ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಓಕೆ, ಕಾರ್ಡ್ಸ್ ನೋಡೋಣ ಇವಾಗ. ಯಾವ ಥರ ನಿಮ್ಮ ಡೆಸ್ಟಿನಿ ನಂಬರ್ಗೆ ಬರ್ತಾ ಇದೆ ಕಾರ್ಡ್ಸ್ ಅಂತ ನೋಡೋಣ. ನಂಬರ್ 1 ಡೆಸ್ಟಿನಿ ನಂಬರ್ ಅವ್ರಿಗೆ ಡೆಸ್ಟಿನಿ ನಂಬರ್ ಓಕೆ. ಕಾರ್ಡ್ಸ್ ಎಂಬ್ರಾಯ್ಡ್ ಕಾರ್ಡ್ ಬಂದಿದೆ. ಎಂಬ್ರಾಯ್ಡ್ ಕಾರ್ಡ್ ಮತ್ತು 8 ಆಫ್ ಕಪ್ಸ್, 4 ಆಫ್ ಪೆಂಟಿಕಲ್ಸ್, 8 ಆಫ್ ಪೆಂಟಿಕಲ್ಸ್, ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಮತ್ತು ಬಾಟಮ್ ದ ಡೆಕ್ ಬಂದು ದ ಫುಲ್ ಕಾರ್ಡ್ ಬಂದಿದೆ. ಇದರ ಪ್ರಕಾರ ಹೇಳಬೇಕಂದ್ರೆ ನಿಮ್ಮ ಡೆಸ್ಟಿನಿ ನಂಬರ್ 1 ಅವ್ರಿಗೆ 2025 ಡೆಸ್ಟಿನಿ ನಂಬರ್ 1 ಇರೋವ್ರಿಗೆ ಪ್ರೊಟೆಕ್ಷನ್. ನೀವು ಏನೋ ಹುಡ್ಕಾಡ್ತಾ ಇದ್ದೀರಾ ಒಬ್ಬರೇ ಒಂಟಿಯಾಗಿ, ಏನೋ ಸಿಗ್ತಾಯಿಲ್ಲ ನಿಮ್ಮ ಮನಸ್ಸಿಗೆ, ಆತ್ಮಕ್ಕೆ. ನನಗೆ ಯಾರೂ ಸಪೋರ್ಟ್ ಮಾಡೋರಿಲ್ಲ, ನಾನು ಒಬ್ಬರೇ ಅನ್ನೋ ಥರ ಒಂಟಿತನ ಫೀಲ್ ಮಾಡ್ತಾಯಿದ್ದೀರಾ. ಒಬ್ಬೊಬ್ಬರು, ಎಲ್ಲರೂ ಅಂತಲ್ಲ, ಒಬ್ಬೊಬ್ಬರು ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ತೊಗೊಳ್ಳಿ, ಮೇಯ್ನ್ ರೆಸಿನೇಟ್ ಆಗೋರು ತೊಗೊಳ್ಳಿ. ಆ ಥರ ಬರ್ತಾಯಿದೆ ನಿಮಗೆ. ಮತ್ತು 8 ಆಫ್ ಕಪ್ಸು ಬರ್ತಾಯಿದೆ. ನೀವು ಆಪರ್ಚುನಿಟಿ ನೋಡ್ದಿರೋ ಹೋಗ್ತಾಯಿದ್ದೀರಾ, ಹಿಂದೆ ತಿರುಗಿ ನೋಡಿ 8 ಆಪರ್ಚುನಿಟಿ ಇದೆ, ಯಾವುದು ಬೇಡ ಅಂತ ಮನಸ್ಸಿಗೆ ತುಂಬ ನೋವು ಪಡ್ಕೊಂಡು ಹೋಗ್ತಾಯಿದ್ದೀರಾ. ಸ್ವಲ್ಪ ಹೀಲಿಂಗ್ಗೆ ಕಡೆ ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟು 4 ಆಫ್ ಪೆಂಟಿಕಲ್ಸ್. ಸ್ವಲ್ಪ ಹಣಕಾಸು ಎಲ್ಲನೂ ಚೆನ್ನಾಗಿರುತ್ತೆ. ಸ್ವಲ್ಪ ದಾನ ಧರ್ಮ ಅನ್ನೋ ಥರ ಮಾಡಿ ಶ್ರಮ ಪಡ್ತೀರಾ, ಸತತ ಶ್ರಮ ಪಟ್ಟಿದ್ದೀರಾ 8ಅಲ್ಲಿ. ಇವಾಗ ನಿಮ್ಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. 2 ಕಾರ್ಡು ಪೆಂಟಿಕಲ್ಸ್ ಕಾರ್ಡ್ಸೇ ಬಂದಿದೆ, ಕಪ್ಸ್ ಕಾರ್ಡ್ ಬಂದಿದೆ, ಚೆನ್ನಾಗಿದೆ. ಪೇಜ್ ಆಫ್ ಸ್ವಾರ್ಡ್ಸ್. ಸ್ವಲ್ಪ ಜೀವನದಲ್ಲಿ ಮೆಚುರಿಟಿಯಾಗಿ ಯೋಚನೆ ಮಾಡಿ, ಎಲ್ಲ ಜೀವನದಲ್ಲಿ ಸಕ್ಸಸ್ ಆಗುತ್ತೆ. ತುಂಬ ಕೋಪ ಅನ್ನೋದು ಬೇಡ. ಕೋಪದಿಂದ ಹೊರಬಂದು ನಿಮಗೆ ಏನು ಬೇಕು ಅದರಲ್ಲೇ ನೋಡಿ. ದ ಫುಲ್ ಕಾರ್ಡ್ ಇದೆ, ಸಕ್ಸಸ್ ಕಾರ್ಡೆ. ಮುಂದೆ ನೋಡಿ ಸುಮ್ಮನೆ ನೀವು ಒಂಟಿ ಅಲ್ಲ, ಎಲ್ಲ ಸಿಕ್ಕಿದೆ ಅಂತಲೂ ತುಂಬ ಜಂಬ ಕೊಚ್ಕೋಬಾರ್ದು ಅನ್ನೋ ಥರನೇ ಬಂದಿರೋದು ಹೇಳಬೇಕು ಅಂದರೆ. ನೋಡಿ, ನೀವು ಹಿಂದೆ ತಿರುಗಿ ನೋಡಿದ್ರೆ ನಿಮ್ಗೆ ಸಕ್ಸಸ್ ಇರುತ್ತೆ. ಒಂದು ಕೆಲಸದಲ್ಲಿ ನಿಮ್ಮ ಪ್ರಾಮಾಣಿಕ ಎಲ್ಲ ನೋಡಿ, ಶ್ರಮ ನೋಡಿ, ನಿಮ್ಗೆ ಯೂನಿವರ್ಸಲ್ಲಿ ಏನು ಕೊಡಬೇಕೋ ಕೊಟ್ಟೇ ಕೊಡುತ್ತೆ. ಓಕೆ, ಥ್ಯಾಂಕ್ ಯು. ಈಗ 2ನೇ ನಂಬರ್ ಡೆಸ್ಟಿನಿ ನಂಬರ್ ನೋಡೋಣ. 2ನೇ ನಂಬರ್ ಅವ್ರಿಗೆ ಡೆಸ್ಟಿನಿ ನಂಬರ್ ಯಾವ ಥರ ಬರುತ್ತೆ ಅಂತ 2025 2ನೇ ನಂಬರ್ ಅವ್ರಿಗೆ ಕಾರ್ಡ್ ಶಫಲ್ ಮಾಡ್ತಾಯಿದ್ದೀನಿ. ನಿಮಗೆ ಟ್ಯಾರೋ ರೀಡಿಂಗ್ ಪ್ರೆಡಿಕ್ಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟು ನಿಮಗೆ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಟ್ಯಾರೋ ಕಾರ್ಡ್ ಕಲಿಬೇಕು ಅಂದ್ರೂ ಕಲಿಸ್ಕೊಡ್ತೀವಿ. ನೋಡಿ ಯಾವ ಥರ ನಿಮಗೆ ಯಾವ ಥರ ಇದಾಗುತ್ತೆ. ಮತ್ತು ರೇಖಿ ಬಗ್ಗೆ ಕಲಿಬೇಕು ಅನ್ನೋದು ಆಸಕ್ತಿ ಇದ್ದಾಗ ಅವ್ರಿಗೂ ಕಲಿಸ್ಕೊಡ್ತೀನಿ. ಸೆಕೆಂಡ್ ನಂಬರ್ 2025 ಡೆಸ್ಟಿನಿ ನಂಬರ್ 6.
ಸೆಕೆಂಡ್ 2ನೇ ನಂಬರ್ಗೆ ಯಾವ ಥರ ಇದೆ ಅಂತ ನೋಡೋಣ. ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ದ ಟವರ್ ಕಾರ್ಡ್ ಬಂದಿದೆ. ನಿಮ್ಮ ಕರ್ಮ ಕ್ಲಿಯರ್ ಆಗಿದೆ. 2024 ಕರ್ಮ ಕ್ಲಿಯರ್ ಆಗ್ತಾ ಬಂದಿದೆ. ದ ಟವರ್ ಕಾರ್ಡು 2 ಆಫ್ ಸ್ವಾರ್ಡ್ಸು ಬ್ಯಾಲೆನ್ಸಿಂಗ್ ಮಾಡಿ ಜಡ್ಜ್ಮೆಂಟ್ ಯೂನಿವರ್ಸಲ್ ಕೊಟ್ಬಿಡಿ. ಜಡ್ಜ್ಮೆಂಟ್ ಅವರು ನೋಡ್ತಾರೆ, ಇಲ್ಲ ನಮ್ಮ ಕುಲದೇವರು ಇಷ್ಟ ದೇವರು ಅವರು ಜಡ್ಜ್ಮೆಂಟ್ನ ಮಾಡಿರೋ ಕರ್ಮ ಅನುಸಾರವಾಗಿ ಕೊಡ್ತಾ ಇದ್ದಾರೆ. ಜಸ್ಟಿಸು ಬಂದಿದೆ, ಜಡ್ಜ್ಮೆಂಟು ಬಂದಿದೆ. ಜಡ್ಜ್ಮೆಂಟ್, ಜಸ್ಟಿಸ್ ಮತ್ತು ದ ಎಂಪ್ರೈಸ್ ಬಂದಿದೆ. ಒಬ್ಬ ಗುರುಗಳ ಸಾಧನೆಯಿಂದ ನೀವು ಮುಂದೆ ಸಾಕಬಹುದು ಅಂತ ಹೇಳ್ಬೋದು. ಗುರುಗಳ ಅನುಗ್ರಹ ಸಿಗುತ್ತೆ. ಮತ್ತು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಬಾಟಮ್ ದ ಡೆಕ್ 8 ಆಫ್ ಪೆಂಟಿಕಲ್ಸ್ ಬಂದಿದೆ. ದುಡ್ಡು ಕಾಸಿನಲ್ಲಿ ತುಂಬ ಚೆನ್ನಾಗಿರ್ತೀರ. ಮತ್ತು ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಬೇಕು. ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸಿಂಗ್ ಮಾಡಿದರೆ ಸಕ್ಸಸ್ ಸಿಗುತ್ತೆ. ಬ್ಯಾಲೆನ್ಸಿಂಗ್ ಮಾಡಿ ನಿಮ್ಮ ಕೆಲಸ ನೀವು ಮಾಡಿ ದೇವ್ರ ಮೇಲೆ ಭಾರ ಅಂತ ಬಿಟ್ಟು ಆದರೆ ಸಕ್ಸಸ್ ಸಿಗುತ್ತೆ. ಪಾಸಿಟಿವ್ ದ ಟವರ್ ಕಾರ್ಡ್ ಬಂದಿರೋದಕ್ಕೋಸ್ಕರ ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಬೇಕು ಅಂತಲೇ ನಾನು ಹೇಳ್ತೀನಿ. ಈ ಥರ ಇರುತ್ತೆ ಟ್ಯಾರೋ ಕಾರ್ಡ್ಸು. ನಿಮ್ಮದು ಎಲ್ಲಿ ಬ್ಯಾಲೆನ್ಸಿಂಗ್ ರಾಂಗ್ ಆಗ್ತಾಯಿದೆಯೋ, ಇಲ್ಲ ರಿಲೇಷನ್ಶಿಪ್ಪಲ್ಲೋ, ಇಲ್ಲ ದುಡ್ಡು ಕಾಸು ವಿಚಾರದಲ್ಲೋ, ಇಲ್ಲ ಜಾಬ್, ಆ ಥರ ಏನರಲ್ಲಿ ನಿಮಗೆ ಪ್ರಾಬ್ಲಮ್ ಆಗ್ತಾಯಿದೆಯೋ ಅದನ್ನು ನೋಡಿಕೊಂಡು ಬ್ಯಾಲೆನ್ಸಿಂಗ್ ಮಾಡಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಸೆಕೆಂಡ್ ನಂಬರ್ ಡೆಸ್ಟಿನಿ ನಂಬರ್. ಓಕೆ, ಥರ್ಡ್ ನಂಬರ್ ಮಾಡ್ತಾಯಿದ್ದೀನಿ. 3ನೇ ನಂಬರ್ ಡೆಸ್ಟಿನಿ ನಂಬರ್. 3ನೇದು 2025 ಅವ್ರಿಗೆ ಡೆಸ್ಟಿನಿ ನಂಬರ್ 3 ಅವ್ರಿಗೆ ಮ್ಯಾಮ್ ಈ ಥರ ಆಗ್ತಾಯಿದೆ, ಸಿಂಪಲ್ ರೆಮಿಡಿ ಬೇಕಂದ್ರೆ ನಾವು ಕೊಡ್ತೀನಿ. ಯಾಕಂದರೆ ಕಾಂಟ್ಯಾಕ್ಟ್ ಮಾಡಿ. ಸುಮ್ಮನೆ ಇದ್ರಲ್ಲಿ ಕೊಟ್ಟರೆ ಎಲ್ಲರಿಗೂ ಯೂಸ್ ಆಗುತ್ತೆ, ಒಬ್ರಿಗೆ ಯೂಸ್ ಆಗಲ್ಲ ಅನ್ನೋದು ಇರುತ್ತೆ. ಅವ್ರವ್ರ ಪ್ರಾಬ್ಲಮಲ್ಲೇ ಅನುಸಾರವಾಗಿ ಕ್ರಿಸ್ಟಲ್ಸು ಎಲ್ಲ ಯಾವ ಥರ ಏನು ಸಿಂಪಲ್ಲಾಗಿರುತ್ತೆ. ರೆಮಿಡಿ ಅನ್ನೋದು ಸಿಂಪಲ್ಲಾಗಿರುತ್ತೆ. ಆ ಥರನೂ ಬೇಕಂದ್ರೆ ಕೊಡ್ತೀನಿ ನೋಡಿ. ನಂಬರ್ 3 ಅವ್ರಿಗೆ ಡೆಸ್ಟಿನಿ ನಂಬರ್. ಫಾರ್ಚೂನ್, ಜಡ್ಜ್ಮೆಂಟ್, ದ ಎಂಪ್ರೆಸ್ ಕಾರ್ಡ್. ಇದರಲ್ಲೂ ಬಂದಿದೆ ದ ಕ್ವೀನ್ ಕಾರ್ಡ್. ಜಡ್ಜ್ಮೆಂಟ್ ಅನ್ನೋದು ಇದರಲ್ಲೂ ಬಂದಿದೆ. ವೀಲ್ ಆಫ್ ಫಾರ್ಚೂನ್ ಇಷ್ಟು ದಿನ ಇರೋದಕ್ಕೆ ಇವಾಗ ಚೇಂಜ್ ಆಗ್ತಾಯಿದೆ ನೋಡಿ. ವೀಲ್ ಆಫ್ ಫಾರ್ಚೂನ್ ಅಂತ ಹೇಳಿದ್ಮೇಲೆ ಮ್ಯಾನಿಫೆಸ್ಟೇಷನ್ ಕಾರ್ಡು ಅಂತಲೂ ಹೇಳ್ಬೋದು. ಇದು ಬಂದಮೇಲೆ ನಾವು ಇನ್ನೊಂದು ಮಾತು ಹೇಳೋಂಗೆ ಇಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟು ಒಂದು ಗುರು ಅಂತ ನಿಮ್ಮ ಲೈಫಲ್ಲಿ ಬಂದು ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ. ಮತ್ತು 10 ಆಫ್ ಪೆಂಟಿಕಲ್ಸ್ ಇದೆ. ಫ್ಯಾಮಿಲಿ ಎಲ್ಲ ಚೆನ್ನಾಗಿರುತ್ತೆ. ಮತ್ತು ಮನಿಯಲ್ಲಿ ಸಕ್ಸಸ್ ಇದೆ. ನೀವು ಕಿಂಗ್ ಥರ ಇರ್ತೀರ, ಇಲ್ಲ ರಾಣಿ ಆದರೆ ರಾಣಿ, ಇಲ್ಲ ರಾಜ ಆದರೆ ರಾಜ. ನಿಮಗೆ ಯಾರಿದ್ದ ಇದು ನೋಡ್ತಾ ಇದ್ದಾರೋ ಅವ್ರಿಗೆ ರೆಸನೇಟ್ ಆಗಿ ನೀವು ಕಿಂಗ್ ಥರ ಇರ್ತೀರ. ಓಕೆ, ಕಿಂಗ್ ಥರನೇ ಇರ್ತೀರ. ಮತ್ತು ಇಷ್ಟು ದಿನ ಪರಿಶ್ರಮ ಪಟ್ಟಿದ್ದಕ್ಕೆ ಜಡ್ಜ್ಮೆಂಟು ಯೂನಿವರ್ಸ್ ನಿಮಗೆ ತುಂಬ ಸಕ್ಸಸ್ ಕೊಡುತ್ತೆ. 6 ಆಫ್ ಕಪ್ಸ್ ಅಂದರೆ ಬಾಟಮ್ ದ ಡೆಕ್ 6 ಆಫ್ ಕಪ್ಸ್ ಬಂದಿರೋದು ಒಂದು ಗಿಫ್ಟಾಗಿ, ಗಾಡ್ ಗಿಫ್ಟಾಗಿ ಬರುತ್ತೆ. ಜಡ್ಜ್ಮೆಂಟ್ ಗಾಡ್ ಗಿಫ್ಟಾಗಿ ನಿಮಗೆ ಸಿಗುತ್ತೆ. ಒಂದು ಗುರುಗಳ ಅನುಸಾರವಾಗಿ ನೀವು ಹೋಗ್ತಾ ಇದ್ರೆ ಕಣ ನಿಮಗೆ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ. ಇಲ್ಲ ಒಂದು ಗುರು ಅಂದ್ರೂ ಇದೊಂದು ಟ್ಯಾರೋ ರೀಡಿಂಗ್, ಇದನ್ನೇ ಒಂದು ನೀವು ತೊಗೋಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇದೆ ಅಂತಲ್ಲ, ಬೇರೆ ಬೇರೆ ಇರುತ್ತೆ. ಇದೇ ಒಂದು ಎಕ್ಸಾಂಪಲ್ ತೊಗೋಬಹುದು. ಇಲ್ಲ ನಮ್ಮ ಇಷ್ಟ ದೇವರು, ಕುಲದೇವರು ದೇವಸ್ಥಾನ ಹೋಗ್ತೀವಿ, ಅಲ್ಲಾದರೂ ಓಕೆ, ಇಲ್ಲ ಅಲ್ಲೂ ಬೇಡ, ಇಲ್ಲ ಯೂನಿವರ್ಸಲ್ ನೀವೇ ನೋಡ್ಕೊಳ್ಳಿ ಅಂತಲೂ ಅದರಲ್ಲೂ ನೋಡಬಹುದು. ಇನ್ನು ನೆಕ್ಸ್ಟು ಬೇರೆ ಬೇರೆ ನಿಮಗೆ ಗೊತ್ತಿರುತ್ತೆ ನೋಡಿ ಏನು ಫಾಲೋ ಮಾಡಬೇಕು ಅನ್ನೋದು. ಈ ರೀಡಿಂಗ್ ಎಲ್ಲ ಥರ ಅವರು ನೋಡ್ತಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನೋಡಿ. ನಿಮ್ಗೆ ಯಾವ ಥರ ಇಷ್ಟ ಇದಾಗುತ್ತೋ ಆ ಥರ ಗುರುಗಳನ್ನ ನೀವು ಚೂಸ್ ಮಾಡ್ತೀರ ಅಂತ ಹೇಳ್ಬೋದು. ಲೈಫು ಈ ಸತಿ 2025 ಲೈಫ್ ಸಕ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಡೆಸ್ಟಿನಿ ನಂಬರ್ 3 ಅವ್ರಿಗೆ. ಥ್ಯಾಂಕ್ ಯು. ಡೆಸ್ಟಿನಿ ನಂಬರ್ ಇವಾಗ 4 ಅವ್ರಿಗೆ ಮಾಡ್ತಾ ಇದ್ದೀನಿ. ಡೆಸ್ಟಿನಿ ನಂಬರ್ 4 ಬರೋವ್ರಿಗೆ 2025 ಡೆಸ್ಟಿನಿ ನಂಬರ್ 4. ಸ್ವಲ್ಪ ಲೆಂತಿ ಆದರೆ ಏನು ಅನ್ಕೋಬೇಡಿ, ಯಾಕಂದರೆ ಆ ಥರ
ಕಾರ್ಡ್ ಪ್ರೆಡಿಕ್ಷನ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕೇ ಬೇಕಾಗುತ್ತೆ, ಹೇಳಲೇಬೇಕಾಗುತ್ತೆ ಒಂದು ಪಾಯಿಂಟ್. ಆ ಪಾಯಿಂಟ್ಸ್ ಹೇಳಿಲ್ಲ ಅಂದರೆ ಆಗಲ್ಲ, ಹೇಳಬೇಕು, ಸ್ವಲ್ಪ ಲೆಂತಿ ಆಗುತ್ತೆ. ನಂಬರ್ 4 ಡೆಸ್ಟಿನಿ ನಂಬರ್. ಡೆಸ್ಟಿನಿ ನಂಬರ್ 4 ಅವರಿಗೆ 2025 ಯಾವ ಥರ ಇರುತ್ತೆ ಪ್ರೆಡಿಕ್ಷನ್ ಅಂತ ನೋಡ್ತಾ ಇದ್ದೀನಿ. ಕಿಂಗ್ ಆಫ್ ಸ್ವಾರ್ಡ್ಸ್, ದ ಚಾರಿಟಿ ಕಾರ್ಡ್ ಬಂದಿದೆ, ಲವರ್ಸ್ ಕಾರ್ಡ್ ಬಂದಿದೆ, 7 ಆಫ್ ಪೆಂಟಿಕಲ್ಸ್, ಮ್ಯಾಜಿಷಿಯನ್, ದ ಸ್ಟಾರ್ ಕಾರ್ಡ್. ಹೇಳಬೇಕು ಅಂದರೆ ಸಕ್ಸಸ್ ಅನ್ನೋದು ಇದೆ. ದ ಲವರ್ಸ್ ಕಾರ್ಡ್ ಬಂದಿದೆ, ಮತ್ತು ದ ಚಾರಿಟಿ ಕಾರ್ಡ್. ಅಪ್ ಆ್ಯಂಡ್ ಡೌನ್ ಎಷ್ಟು ದಿನ ಇತ್ತು, ಇವಾಗ ನಿಮ್ಗೆ ಒಂದು ದಾರಿ, ಒಂದು ಲೈಫಲ್ಲಿ ಒಂದು ಮ್ಯಾಜಿಷಿಯನ್ ಥರ ಒಂದು ದಾರಿ ಸಿಗುತ್ತೆ. ದ ಸ್ಟಾರ್ ಕಾರ್ಡು ಬಂದಿದೆ. ಯೂನಿವರ್ಸಲ್ ಬ್ಲೆಸ್ಸಿಂಗ್ ನಿಮಗೆ ತುಂಬ ಇದೆ ಅಂತ ಹೇಳ್ಬೋದು. ಸ್ಟಾರ್ಸ್ ಎಲ್ಲ ಪ್ರಾಣಿಗಳು ಪಕ್ಷಿಗಳೆಲ್ಲ ನೋಡಿ ನೀರು ಅವ್ರು ಆಗ್ತಾಯಿದ್ದಾರೆ, ಆದರೆ ಅಲ್ಲಿಗೆ ಬರ್ತಾಯಿದೆ. ನೀವು ಯೂನಿವರ್ಸಲ್ಗೆ ಏನು ಕೊಡ್ತಾಯಿದ್ದೀರೋ ರಿಟರ್ನ್ ಅದೇ ಕೊಡ್ತಾರೆ ಅಂತ ಹೇಳ್ಬೋದು. ದ ಮೆಜಿಷಿಯನ್ ಕಾರ್ಡು, ಈ ಮೆಜಿಷಿಯನ್ ಕಾರ್ಡ್ ಬಂದಮೇಲೆ ನಿಮ್ಗೆ ಸಕ್ಸಸ್ ಅಂತ ಹೇಳ್ಬೋದು. ದ ಲವರ್ಸ್ ಕಾರ್ಡ್ ಬಂದಿದೆ, ದೇವರ ಬ್ಲೆಸ್ಸಿಂಗ್ ಇದೆ. ಮತ್ತು ದ ಚಾರಿಟಿ ಕಾರ್ಡು, ಸ್ವಲ್ಪ ಒಂದು 2-3 ಮಂತ್ಸಲ್ಲಿ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡಬೇಕು. ಒಂದು 2 ಮಂತ್ಸ್ ಬ್ಯಾಲೆನ್ಸಿಂಗ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ. ದ ಕಿಂಗ್ ಆಫ್ ಸ್ವಾರ್ಡ್ಸ್, ರಾಣಿ ಥರ ಇರ್ತಾರೆ, ಸ್ವಲ್ಪ ಟ್ಯಾಲೆಂಟೆಡ್ ಪೀಪಲ್ ಅಂತ ಹೇಳ್ಬೋದು. ತುಂಬ ಟ್ಯಾಲೆಂಟ್, ಇಷ್ಟು ದಿನ ಎಷ್ಟು ಟ್ಯಾಲೆಂಟ್ ಇದ್ರೂ ಏನು ವರ್ಕ್ ಆಗ್ತಾ ಇರಲಿಲ್ಲ ಅನ್ನೋರು ಈ ವರ್ಷ ಆಗುತ್ತೆ ಅಂತ ಬರ್ತಾಯಿದೆ. ಪ್ರೆಡಿಕ್ಷನ್ ಮೂಲಕ ಹೇಳ್ತಾ ಇದ್ದೀನಿ, ಸಕ್ಸಸ್ ಇದೆ. ಮತ್ತು 7 ಆಫ್ ಪೆಂಟಿಕಲ್ಸ್ ಬಂದಿರೋದಕ್ಕೋಸ್ಕರ ದ ಲವರ್ಸ್ ಕಾರ್ಡ್ ಬಂದಿರೋ, ನಿಮ್ಮ ಹಣಕಾಸಿನಲ್ಲಿ ಚೆನ್ನಾಗಿದೆ, ಚೆನ್ನಾಗಿ ಸಕ್ಸಸ್ ಆಗ್ತೀರ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾರ್ಡ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಥರ ಡೆಸ್ಟಿನಿ ನಂಬರ್ಸು ನೆಕ್ಸ್ಟ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ರೆಸನೇಟ್ ಆಗುತ್ತೋ ಅವ್ರು ತಗೊಳ್ಳಿ. ನೆಕ್ಸ್ಟು ಬೇರೆ ನಿಮ್ಮ ಫ್ಯಾಮ್ಲಿಯಲ್ಲಿ ಅವ್ರಿಗೆ ಡೆಸ್ಟಿನಿ ನಂಬರ್ ಇರುತ್ತಲ್ಲೋ ಅವ್ರಿಗೆ ಶೇರ್ ಮಾಡಿ, ಫ್ರೆಂಡ್ಸ್, ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್.